ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಸೊ ಓಕೆನಾ, ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ವೆಬ್ಸೈಟ್ ನಿಮಗೆ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾನು ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ, ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಓಕೆನಾ, ಇನ್ನು ನೀವು ಯಾರಾದ್ರೂ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ, ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಅದರಲ್ಲಿ ಕೂಡ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ. ಇವತ್ತು ನಾನು ನಿಮಗೆ KPCL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, KPCL ಅಂತ ಸರ್ಚ್ ಮಾಡಿದ್ರೆ ಸಾಕು, ಅಥವಾ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ ಸ್ನೇಹಿತರೆ. KPCL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ, ಅಪ್ಲೈ ಫಾರ್ ಲೀಗಲ್ ಸರ್ವಿಸ್ ಪೋಸ್ಟ್. ಓಕೆನಾ, ಸೊ ಲೀಗಲ್ ಸರ್ವಿಸ್ ಪೋಸ್ಟ್ ಗೆ ಕರೆದಿರುವಂತದ್ದು ಇದನ್ನ ನೀವು ನೋಡಬಹುದಾಗಿರುತ್ತೆ. ಓಕೆನಾ, ಸೊ ಇದರಲ್ಲಿ ನಿಮ್ಗೆ ಏಜ್ ಲಿಮಿಟ್ ಬಂದು ಏನು 60ರವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಏಜ್ ಲಿಮಿಟ್ ಬಂದು ನಿಮ್ಗೆ 60ರವರೆಗೂ ಇದೆ. ಆದಷ್ಟು ಬೇಗನೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದ್ರದ್ದು ನಿಮ್ಗೆ ಲಾಸ್ಟ್ ಡೇಟ್ ಯಾವಾಗ, ಏನು ಕ್ವಾಲಿಫಿಕೇಶನ್ ಆಗಿರ್ಬೇಕು, ಎಷ್ಟು ಪೋಸ್ಟ್ ಗಳಿದಾವೆ, ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಓಕೆನಾ, ಸೊ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಪೋಸ್ಟ್ ನ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೋಸ್ಕರ. ಓಕೆನಾ, ಸೊ ಲಾಸ್ಟ್ ಡೇಟ್ ಇನ್ನು ಲೇಟ್ ಇದೆ ಅಂತ ಹೇಳ್ಬಿಟ್ಟು ನೀವು ವೇಟ್ ಮಾಡಬೇಡಿ, ಯಾಕಂದ್ರೆ ಲಾಸ್ಟ್ ಡೇಟ್ ಇರೋದಕ್ಕಿಂತ ಮುಂಚೆನೆ ನೀವು ಅಪ್ಲೈ ಮಾಡಿದ್ರೆ ನೀವು ಸೇಫರ್ ಸೈಡ್ ಅಲ್ಲಿ ಇರ್ತೀರಾ. ಓಕೆನಾ, ಸೊ ನೋಡಿ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಕರೆದಿರುವಂತದ್ದು KPCL. ಬೆಂಗಳೂರಲ್ಲಿ ಕೆಲಸ ಇರುತ್ತೆ ಸ್ನೇಹಿತರೆ. ಕಾಂಟ್ರಾಕ್ಟ್ ಬೇಸ್ಡ್ ಪೊಸಿಷನ್ ಆಗಿರುತ್ತೆ. ಓಕೆನಾ, ಒಂದು ಹೆಡ್ ಪೋಸ್ಟ್ ಗೆ ಕರೆದಿದ್ದಾರೆ, ಲೀಗಲ್ ಸರ್ವಿಸಸ್ ಗೆ ಹೆಡ್ ಆಗಿ ಕರೆಯೋದಕ್ಕೆ. ಓಕೆನಾ, ಸೊ ನೋಡಿ, 75,000 ರೂಪಾಯಿ ಪರ್ ಮಂತ್ ಕರೆದಿದ್ದಾರೆ. ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಇಮೇಲ್ ಐಡಿಗೆ kpcl.karnataka.gov.in ಅಂತ ಅಫಿಷಿಯಲ್ ವೆಬ್ಸೈಟ್. ಓಕೆನಾ, ಅದ್ರಲ್ಲಿ ಕೂಡ ಚೆಕ್ ಮಾಡಬಹುದು. 13ನೇ ತಾರೀಕು ಜೂನ್ 2025 ಲಾಸ್ಟ್ ಡೇಟ್ ಇದೆ. ಇಮೇಲ್ ಮುಖಾಂತರ ನೀವು ಅಪ್ಲಿಕೇಶನ್ ನ ಕಳಿಸ್ಬೇಕಾಗುತ್ತೆ ಸ್ನೇಹಿತರೆ. ಯಾವ ರೀತಿ ಕಳಿಸೋದು, ಏನು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ಸ್ನೇಹಿತರೆ. ಓಕೆನಾ, ಏಜ್ ಲಿಮಿಟ್ ಬಂದು 60ರಿಂದ 70. ಓಕೆನಾ, ಜಾಬ್ ರೋಲು ಏನು ಅಂತ ಹೇಳಿದ್ರೆ ನೀವು ಹೆಡ್ ಆಗಿರ್ತೀರಾ ಲೀಗಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಗೆ. ಓಕೆನಾ, KPCL ಅಲ್ಲಿ ಕೋರ್ಟ್ ಮ್ಯಾಟರ್ಸ್ ಬಗ್ಗೆ ನೀವು ಓಡಾಡ್ಬೇಕಾಗಿರುತ್ತೆ. ಸೊ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ, ಶಾರ್ಟ್ ಲಿಸ್ಟ್ ಅಷ್ಟೇ ಬೇಕಾಗಿರೋದು. ಕ್ಯಾಂಡಿಡೇಟ್ಸ್ ಶಾರ್ಟ್ ಲಿಸ್ಟ್ ಆಗ್ತಾರೆ ಮೆರಿಟ್ ಮೇಲೆ, ಅದ ನಂತರ ಇಂಟರ್ವ್ಯೂಗೆ ಕರೀತಾರೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ ಯಾವ ರೀತಿ ಕಳಿಸೋದು ಏನು ಅಂತ ಹೇಳಿದ್ರೆ, ಫಸ್ಟ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಅದಾದ ನಂತರ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿದ ನಂತರ ಅದನ್ನ ಸ್ಕ್ಯಾನ್ ಮಾಡಿ ನೀವು ಆ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಸೇರಿಸಿ ಇಮೇಲ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. KPCL ಕಾಂಟ್ರಾಕ್ಟ್ APPT@gmail.com. ಓಕೆನಾ, ಸೊ 13ನೇ ತಾರೀಕು ಒಳಗಡೆ ಇದನ್ನ ಕಳಿಸ್ಬೇಕಾಗಿರುತ್ತೆ. ಏಜ್ ಪ್ರೂಫ್, ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದು, ಹಾಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಲಿಸ್ಟ್, ಇದಿಷ್ಟು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ, ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿರ್ತಾರೆ. ಓಕೆನಾ, ಸೊ ನೋಡಿ, ಕರ್ನಾಟಕ ವಿದ್ಯುತ್ ನಿಗಮ ಅಧಿಸೂಚನೆ, ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ. KPCL ಕರ್ನಾಟಕ ಸರ್ಕಾರ ಒಂದು ಹುದ್ದೆ, ಓಕೆನಾ, ಹುದ್ದೆಗಾಗಿ ಕರೆದಿರುವಂತದ್ದು. ಹುದ್ದೆ ಬಂದು ಮುಖ್ಯಸ್ಥರು ಕಾನೂನು ಸೇವೆಗಳಿಗೆ, ನಿವೃತ್ತ ಜಿಲ್ಲಾ ಅಥವಾ ಸೆಷನ್ಸ್ ನ್ಯಾಯಾಧೀಶರು ಇದಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ನಿಗದಿಪಡಿಸಿದ ಅರ್ಹತೆ. ಓಕೆನಾ, ಸೊ ಯಾರಿಗಾದ್ರೂ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಯಾರಾದ್ರೂ ಇದ್ರೆ 60ರಿಂದ 70 ವರ್ಷದವರು ಯಾರು ಜಡ್ಜ್ ಆಗಿದ್ರು ಅವ್ರಿಗೆ ಈ ಒಂದು ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. 60ರಿಂದ 70. ಓಕೆನಾ, ಸೊ 75,000 ರೂಪಾಯಿ ಇದನ್ನ ಕೊಡ್ತಾರೆ. ಅದಾದ್ಮೇಲೆ 1,000 ರೂಪಾಯಿ ಅತಿಥಿ ಭತ್ಯೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ವಾಹನ ಸೌಕರ್ಯ ಹಾಗೂ ಸ್ಥಿರ ದೂರವಾಣಿ 2 ದೈನಂದಿನ. ಓಕೆನಾ, ಅದ ನಂತರ ನಿಮ್ಗೆ 1 ತಿಂಗಳು ಸಾಂದರ್ಭಿಕ ರಜೆ ಕೊಡ್ತಾರೆ. ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನು ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿದ್ರೆ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಫಿಲ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫೋಟೋನ ಇಲ್ಲಿ ಅಂಟಿಸ್ಬೇಕಾಗಿರುತ್ತೆ. ಅದ ನಂತರ ಪೋಸ್ಟ್ ಅಪ್ಲೈಡ್ ಫಾರ್ ಕ್ಯಾಂಡಿಡೇಟ್ ಫುಲ್ ನೇಮು, ಫಾದರ್ ನೇಮು, ಏಜು,
ಡೇಟ್ ಆಫ್ ಬರ್ತ್, ಲ್ಯಾಂಗ್ವೇಜು, ಕರೆಸ್ಪಾಂಡೆನ್ಸ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರು, ಇಮೇಲ್ ಐ ಡಿ, ಹಾಗೆ ಎಜುಕೇಶನ್ ಡೀಟೇಲ್ಸು, ಮತ್ತೆ ನಿಮ್ಮ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಏನು ಅಂತ ಹೇಳಿರುತ್ತೆ ಅದನ್ನ ಬರಿಬೇಕಾಗಿರುತ್ತೆ. ಪ್ಲಸ್ ಸ್ಯಾಲ್ರಿ ಸ್ಲಿಪ್ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಪೆನ್ಷನ್ ಇದ್ರೆ ಪೆನ್ಷನ್ದು ಡೀಟೇಲ್ಸ್ ಬರೀಬೇಕು. ಎಕ್ಸ್ಪೀರಿಯನ್ಸ್ ಎಲ್ಲೆಲ್ಲಿ ವರ್ಕ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಬರೀಬೇಕಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಬರೆದು ಸಿಗ್ನೇಚರ್ ಮಾಡಿ ನೀವು ಸ್ಕ್ಯಾನ್ ಮಾಡಿ ಇದನ್ನ ಇಮೇಲ್ಗೆ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ, ಈ ಒಂದು ಇಮೇಲ್ ಐ ಡಿಗೆ. ಓಕೆನಾ? ಸೊ ಆದಷ್ಟು ಬೇಗ ಈ ಒಂದು ಹುದ್ದೆನ ಅಪ್ಲೈ ಮಾಡ್ಕೊಳ್ಳಿ, ಹಾಗೆ ಲೀಗಲ್ ಸರ್ವಿಸ್ಗೆ ಹೆಡ್ ಆಗ್ಬೋದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈಗಾಗಲೇ ನಿಮ್ಗೆ ಬೆಂಗಳೂರು ಮೆಟ್ರೋದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ಕೊಪ್ಪಳದಲ್ಲಿ ಕರೆದಿರುವಂತ ಜಿಲ್ಲಾ ಆರೋಗ್ಯ ಇದರಿಂದ ಕರೆದಿರುವಂತ ಪೋಸ್ಟ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗೆ ನೀವು ಬ್ಲಾಕ್ ಮ್ಯಾನೇಜರ್ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ. ಈ ಎಲ್ಲಾ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಂಡು ವಿಡಿಯೋ ನೋಡಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. 10th 12th ಡಿಪ್ಲೊಮೊ ITI ಮಾಡಿರೋರು ಪ್ರತಿಯೊಬ್ಬರಿಗೂ ಕೂಡ ಕರೆದಿದ್ದಾರೆ. ಆದಷ್ಟು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.